ಎಲ್ಲಿ ಸೂಪರ್ವೈಸರು ಸೂಪರ್ ಟೈಲರು ಇಬ್ರು ಕಾಣ್ತಿಲ್ವಲ್ಲ? ಸರ ಏನೋ ಗೊತ್ತಿಲ್ರಿ, ಬರ್ತಿರ್ಬೋದೇನ್ರಿ, ಸ್ವಲ್ಪ ಲೇಟ್ ಆಗೈತೆ ಅಷ್ಟೇ ರೀ. ಒಬ್ರು ತಡ ಆಗಿದ್ರೆ ಲೇಟ್ ಆಗಿದೆ ಅನ್ಕೋಬಹುದು. ತಡ ಆಗಿರೋದು ಜೋಡಿ ಹಕ್ಕಿಗಳು ಗಾರ್ಮೆಂಟ್ಸ್ಗೆ ಬರೋದು ಬಿಟ್ಟು ಅದ್ಯಾವ ಪಾರ್ಕಲ್ಲಿ ಕೂತಿದ್ದಾರೋ, ಸಿನಿಮಾದಲ್ಲಿ ಕೂತಿದ್ದಾರೋ, ಅಥವಾ ಸರ್ ದಯವಿಟ್ಟು ಏನೇ ಇದ್ರು ಅವ್ರು ಬಂದ್ಮೇಲೆ ಕೇಳಿ ತಿಳ್ಕೊಳ್ಳಿ. ಅದನ್ ಬಿಟ್ಟು ನಿಮ್ಮಷ್ಟಕ್ಕೆ ನೀವೇ ಏನೇನೋ ಊಹೆ ಮಾಡ್ಕೊಂಡು ಮಾತಾಡಬೇಡಿ. ಊಹೆ? ನಾನು ಊಹೆ ಮಾಡ್ಕೊಂಡು ಮಾತಾಡ್ತೀನ? ಏಕೆ? ಫ್ರೆಂಡ್ಶಿಪ್ಪಾ? ಫ್ರೆಂಡ್ಗೇನಾದ್ರು ಅಂದ್ರೆ ಒಳಗಿಂದ ಪ್ರೀತಿ ಉಕ್ಕಿ ಉಕ್ಕಿ ಬಂದ್ಬಿಡುತ್ತಾ? ಬಾಲರಾಜ್, ಏನ್ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತಿದ್ರೆ ಇಲ್ಲಿ? ಸರ್ ಏನಿಲ್ಲ, ಧ್ರುವ ಮತ್ತೆ ಮೈನಾ ಬಂದಿರ್ಲಿಲ್ಲ, ಹಾಗಾಗಿ ವಿಚಾರಿಸ್ತಿದ್ದೆ ಸರ್. ಧ್ರುವ ಮತ್ತೆ ಮೈನಾ ಇವತ್ತು ಬರಲ್ಲ. ಬರಲ್ಲ? ನಾನೇನವ್ರಿಗೆ ಲೀವ್ ಕೊಟ್ಟಿಲ್ಲ. ಆದ್ರೆ ನಾನ್ ಕೊಟ್ಟಿದ್ದೀನಲ್ವಾ? ಅದೇ ಸರ್, ಯಾಕೆ ಕೊಟ್ರಿ ಸುಮ್ನೆ? ಸುಮ್ನೆ ಕೊಟ್ಟಿಲ್ಲ, ನಿಜವಾಗ್ಲೂ ಕೊಟ್ಟಿದ್ದೀನಿ. ಕಾರಣ ಏನು ಸರ್? ಧ್ರುವ ಅವ್ರ ತಾಯಿಗೆ ಹುಷಾರಿಲ್ಲ. ಸರ್ ಚೈನ್ ಸ್ನ್ಯಾಚರ್ಸ್ ಧ್ರುವ ಅವ್ರ ತಾಯಿ ಚೈನ್ನ ಕಳ್ತನ ಮಾಡಿದ್ದಾರೆ. ಆಗ ಅವ್ರು ಬಿದ್ದು ಪೆಟ್ಟಾಗಿದೆ. ಪುಣ್ಯಕ್ಕೆ ಅದೇ ರಸ್ತೆಯಲ್ಲಿ ಬರ್ತಿದ್ದ ಮೈನಾ ಅವ್ರನ್ನ ನೋಡಿ ಹಾಸ್ಪಿಟಲ್ಗೆ ಸೇರಿಸಿದ್ದಾಳೆ. ಈಗ ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಸರ್ ನಾವು ಬರ್ಬೋದಾ? ಹೌದ್ರಿ, ನಮಗೂ ನೋಡ್ಬೇಕನ್ಸಾತಿದ್ರಿ, ನಾವು ಬರ್ತೇವ್ರಿ. ಬನ್ನಿ. ಆಯ್ತು ಸರ್. ಸರ್ ನೀವು ಅವ್ರನ್ನ ಕರ್ಕೊಂಡು ಹೋಗೋಗಿಲ್ಲ. ಯಾಕೆ? ರಾಜೇಂದ್ರ ಸರ್ ಹೊಸ ಆರ್ಡರ್ ತಂದಿದ್ದಾರೆ. ನೀವು ಇವ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ಕೆಲಸ ಮಾಡೋದು ಯಾರು ಸರ್? ನಿಮ್ಮ ಸರ್ ಜೊತೆ ನಾನು ಮಾತಾಡ್ತೀನಿ. ಇಂಥ ಸಿಚುಯೇಷನಲ್ಲಿ ಅವರು ರೂಲ್ಸ್ ಬಗ್ಗೆ ಯೋಚನೆ ಮಾಡಲ್ಲ. ಸರ್ ನಮ್ಮಿಂದ ನೀವು ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ನೀವು ಹೋಗಿ ಬನ್ನಿ ಸರ್, ನಾವು ಕೆಲಸ ಆದ್ಮೇಲೆ ಹೋಗ್ತೀವಿ. ಪರವಾಗಿಲ್ಲ ಜಯಂತಿ, ನಾನು ಡ್ಯಾಡ್ ಜೊತೆ ಮಾತಾಡ್ತೀನಿ. ಇಲ್ಲ ಸರ್, ಇಂಥ ಸಮಯದಲ್ಲಿ ನಮ್ಗಿಂತ ನಿಮ್ಮ ಸಪೋರ್ಟ್ ಧ್ರುವನ್ಗೆ ತುಂಬಾ ಮುಖ್ಯ. ನೀವು ಹೋಗಿ ಬನ್ನಿ. ಸರಿ, ನಾನು ಹೋಗಿ ಬರ್ತೀನಿ.